ನಮಸ್ಕಾರ ಸ್ನೇಹಿತರೆ. 50,000ದಿಂದ 3,00,000 ಬಜೆಟಲ್ಲಿ ಸ್ಟಾರ್ಟ್ ಮಾಡಬಹುದಾದಂತಹ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಯಾವುದೇ ಸ್ಪೆಷಲ್ ಸ್ಕಿಲ್ಸ್ ಇಲ್ಲ ಅಥವಾ ಎಜುಕೇಷನ್ ಇಲ್ಲದೆ ಇದ್ರೂ ಈ ಬಿಸ್ನೆಸ್ಗಳನ್ನು ನೀವು ಮಾಡ್ಬೋದು. ಈ ಎಲ್ಲ ಬಿಸ್ನೆಸ್ಗಳ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇದೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಪಕ್ಕಾ ಸಿಗುತ್ತೆ. ನಮ್ಮ ದೇಶದಲ್ಲಿ ಓದಿದವರಿಗೆಲ್ಲರಿಗೂ ಜಾಬ್ ಇಲ್ಲ. 2022ರ ಒಂದು ಸರ್ವೆ ಪ್ರಕಾರ 17ರಿಂದ 23% ಜನರಿಗೆ ಮಾತ್ರ ಜಾಬ್ ಸಿಗುತ್ತೆ. ಉಳಿದವರು ಸ್ವೋದ್ಯೋಗ ಮಾಡಬೇಕು ಇಲ್ಲ ಅಗ್ರಿಕಲ್ಚರ್ ಮಾಡಬೇಕು. ಮೊಬೈಲ್ ಆಕ್ಸೆಸರೀಸ್ ಸೇಲ್ಸ್ ಮತ್ತು ರಿಪೇರ್ ಶಾಪ್. ಪ್ರತಿ ವರ್ಷ ಮೊಬೈಲ್ ಆಕ್ಸೆಸರೀಸ್ ಮಾರ್ಕೆಟು ನಮ್ಮ ಇಂಡಿಯಾದಲ್ಲಿ 10% ಅಂತ ಗ್ರೋತ್ ಆಗ್ತಾ ಇದೆ. 1,00,000ದಿಂದ 3,00,000 ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆಯ ಶಾಪನ್ನು ಓಪನ್ ಮಾಡ್ಬೋದು. ಪ್ರತಿ ಪ್ರಾಡಕ್ಟ್ ಮೇಲೆ 30ರಿಂದ 60% ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಪ್ರೊಟೆಕ್ಟಿವ್ ಕೇಸ್, ಹೆಡ್ಫೋನ್, ಚಾರ್ಜರ್, ಮೆಮೊರಿ ಕಾರ್ಡ್, ಪವರ್ ಬ್ಯಾಂಕ್ ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೀವು ಈ ಶಾಪಲ್ಲಿ ಸೇಲ್ ಮಾಡ್ಬೋದು. ಇದೇ ಶಾಪಲ್ಲಿ ಸೇಲ್ಸ್ ಜೊತೆ ಮೊಬೈಲ್ ರಿಪೇರ್ ಇದ್ದರೆ ತುಂಬ ಒಳ್ಳೆಯದು. ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂದ್ರೆ 2 ಇಂಪಾರ್ಟೆಂಟ್ ಡಿಸಿಷನ್ ನೀವು ಮಾಡಬೇಕು. ಒಂದು ಲೊಕೇಶನ್ನು, ಇನ್ನೊಂದು ಸಪ್ಲೈಯರು. ಬಿಸ್ನೆಸ್ ಲೊಕೇಶನ್ನ ಮತ್ತು ಸಪ್ಲೈಯರನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ಜ್ಯೂಸ್ ಶಾಪ್. ಒಂದೊಳ್ಳೆ ಏರಿಯಾದಲ್ಲಿ ಜ್ಯೂಸ್ ಶಾಪನ್ನು ಮಾಡೋಕ್ಕೆ 3,00,000 ಬೇಕು. ಟೈರ್ 2 ಅಥವಾ ಟೈರ್ 3 ಸಿಟೀಸ್ಗಳಲ್ಲಾದರೆ ಬರೀ 2,00,000 ಸಾಕು. ಜ್ಯೂಸರ್, ಫ್ರಿಡ್ಜ್, ಕೌಂಟರ್, ಪೀಲರ್ ಥರ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳು ಈ ಜ್ಯೂಸ್ ಶಾಪನ್ನು ಸೆಟ್ ಮಾಡೋಕ್ಕೆ ಬೇಕಾಗುತ್ತೆ. 200 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರುವಂಥ ಕಮರ್ಷಿಯಲ್ ಏರಿಯಾದಲ್ಲಿ ಈ ಜ್ಯೂಸ್ ಶಾಪನ್ನು ಸೆಟಪ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಚಿಕ್ಕ ಕಿಯೋಸ್ಕ್ ಥರ ಮಾಡ್ಬೋದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ 3ರಿಂದ 4 ಜ್ಯೂಸರನ್ನು ಬೈ ಮಾಡಬೇಕು, ಒಂದು ಫ್ರಿಡ್ಜನ್ನು ಬೈ ಮಾಡಬೇಕು. ಒಬ್ಬರೇ ಕೂಡ ಇದನ್ನ ಸ್ಟಾರ್ಟ್ ಮಾಡ್ಬೋದು. ವ್ಯಾಪಾರ ಜಾಸ್ತಿ ಆಗ್ತಾ ಹೋದಂಗೆ ಬೇರೆ ಬೇರೆ ಎಂಪ್ಲಾಯೀಸನ್ನು ನೀವು ಹೈಯರ್ ಮಾಡ್ಬೋದು. ಫ್ರೂಟ್ಸನ್ನು ಹೋಲ್ಸೇಲ್ ವೆಂಡರ್ಸ್ ಅಂತ ಇರ್ತಾರೆ, ಅವ್ರ ಹತ್ರ ಪ್ರತಿದಿನ ಕೊಂಡ್ಕೊಳ್ಬೇಕು. ಒಂದ್ಸಲ ಜ್ಯೂಸ್ ಶಾಪ್ ಸೆಟಪ್ ಆದಮೇಲೆ ಅದ್ರ ಜೊತೆಗೆ ಐಸ್ ಕ್ರೀಮ್, ಸಲಾಡ್, ಸ್ಯಾಂಡ್ವಿಚ್ ಮತ್ತು ಬೇರೆ ಬೇರೆ ಐಟಮ್ಗಳಿಗೆ ಎಕ್ಸ್ಪಾಂಡ್ ಮಾಡ್ಬೋದು. ನೀವೊಂದು ಸ್ವಲ್ಪ ಯೋಚನೆ ಮಾಡ್ತೀರಾ, ಇನೋವೇಷನ್ ಆಗಿ ಥಿಂಕ್ ಮಾಡ್ತೀರಾ ಅಂದರೆ ಬೇರೆ ಬೇರೆ ಕಾಂಬಿನೇಷನ್ ಜ್ಯೂಸ್ಗಳು, ಹೆಲ್ತಿ ವೆಜಿಟೇಬಲ್ ಜ್ಯೂಸ್ಗಳು, ಲಸ್ಸಿ ಇವುಗಳನ್ನು ಕೂಡ ಟ್ರೈ ಮಾಡ್ಬೋದು. ಜನರು ಈಗ ಹೆಲ್ತಿ ಆಗೋ ಕಡೆ ಹೊರಟಿದ್ದಾರೆ, ಹಾಗಾಗಿ ಜ್ಯೂಸ್ ಶಾಪ್ ಒಂದು ಒಳ್ಳೆ ಬಿಸ್ನೆಸ್ಸು. ಇವೆಂಟ್ ಡೆಕೋರೇಷನ್ ಸರ್ವಿಸ್. ಮ್ಯಾರೇಜ್, ಬರ್ತ್ಡೇ ಪಾರ್ಟಿ, ಹೌಸ್ ವಾರ್ಮಿಂಗ್ ಸೆರೆಮನಿ ಮತ್ತು ಬೇರೆ ಬೇರೆ ಕಾರ್ಪೊರೇಟ್ ಇವೆಂಟ್ಗಳಿಗೆ ಡೆಕೋರೇಷನ್ ಸರ್ವಿಸ್ ಕೊಡೋದು ಒಂದು ಒಳ್ಳೆ ಬಿಸ್ನೆಸ್. ಹೆಚ್ಚಿನ ವೆಂಡರ್ಗಳು ಡೆಕೋರೇಷನ್ ಸರ್ವಿಸ್ಗೆ ಬೇಕಾದಂತಹ ಅಮೌಂಟನ್ನು ಅಡ್ವಾನ್ಸ್ ಆಗಿ ತಗೊತಾರೆ. ಹಾಗಾಗಿ ಈ ಸರ್ವಿಸ್ ಕೊಡಲಿಕ್ಕೆ ಕಡಿಮೆ ಇನ್ವೆಸ್ಟ್ಮೆಂಟ್ ಸಾಕು. ಒಂದು ಚಿಕ್ಕ ಇವೆಂಟ್ಗಾದ್ರೂ ಒಂದು 15,000 ಮಿನಿಮಮ್ ಚಾರ್ಜ್ ಮಾಡ್ತಾರೆ. ದೊಡ್ಡ ಇವೆಂಟ್ಗಳಿಗೆ ಲಕ್ಷಕ್ಕಿಂತಲೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಒಳ್ಳೆ ಸೀಸನ್ನಲ್ಲಿ ಎಲ್ಲ ದಿನ ಅವ್ರಿಗೆ ಸಿಕ್ಕರೆ, ಬೇರೆ ಸೀಸನ್ಗಳಲ್ಲಿ 10ರಿಂದ 15 ದಿನ ಇವೆಂಟ್ಗಳು ಸಿಕ್ಕೇ ಸಿಗುತ್ತೆ. ಡೆಕೋರೇಷನ್ಗೆ ಬೇಕಾಗಿರೋ ಬ್ಯಾಕ್ ಡ್ರಾಪ್, ಬಲೂನ್, ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ಹ್ಯಾಂಗಿಂಗ್ಸ್ ಈ ಥರ ವಸ್ತುಗಳನ್ನು ನೀವು ಅಡ್ವಾನ್ಸ್ ಕೊಟ್ಟಿರೋ ಅಮೌಂಟಲ್ಲಿ ತೊಗೋಬಹುದು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಗ್ರೋತ್ ಆಗ್ತಾ ಹೋದಂಗೆ ಟೇಬಲ್ ಮತ್ತು ಚೇರು, ಟೆಂಟ್, ಕೇಬಲ್, ಲೈಟಿಂಗ್, ಸೌಂಡ್, ಬೆಡ್ ಮತ್ತು ಬೆಡ್ಶೀಟ್ ಈ ಥರ ಬೇರೆ ಬೇರೆ ಐಟಮ್ಗಳನ್ನು ನೀವು ಖರೀದಿ ಮಾಡಿ ಅದನ್ನು ರೆಂಟಿಗೆ ಬಿಡಬಹುದು. ಇದು ತುಂಬ ಒಳ್ಳೆ ಬಿಸ್ನೆಸ್ಸು. ಸ್ಟಾರ್ಟ್ ಮಾಡೋಕ್ಕೆ ಒಂದು 3,00,000 ಇದ್ದರೆ ಸಾಕು. ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ಫುಡ್ ಬಿಸ್ನೆಸ್. ಇದರಲ್ಲಿ 4 ಬೇರೆ ಬೇರೆ ವಿಧದ ಫುಡ್ ಬಿಸ್ನೆಸ್ ಐಡಿಯಾಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಪ್ಯಾಕೇಜ್ ಫುಡ್ ಡಿಸ್ಟ್ರಿಬ್ಯೂಷನ್. ಎರಡನೇದು ಕ್ಲೌಡ್ ಕಿಚನ್ ಸೆಟಪ್ ಮಾಡೋದು. ಮೂರನೇದು ಕ್ಯಾಟ್ರಿಂಗ್ ಮತ್ತು ಟಿಫಿನ್ ಸರ್ವಿಸಸ್. ನಾಲ್ಕನೇದು ಫುಡ್ ಟ್ರಕ್ ಮತ್ತು ಸ್ಮಾಲ್ ರೆಸ್ಟೋರೆಂಟ್ಸ್ ಆ್ಯಂಡ್ ಕಿಯೋಸ್ಕ್. ಪ್ಯಾಕ್ಡ್ ಫುಡ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಸನ್ನು ತುಂಬ ಕಮ್ಮಿ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಮಸಾಲ ಐಟಮ್ಗಳು, ಸ್ವೀಟು, ಚಿಪ್ಸ್, ಕಡಲೆಬೀಜ, ವಟಾಣಿ, ಹೋಳಿಗೆ, ಪಿಕಲ್, ಜಾಮ್ ಈ ಥರ ಯಾವ ಐಟಮನ್ನು ನೀವು ಚೆನ್ನಾಗಿ ಮಾಡ್ಬೋದು ಆ ಐಟಮನ್ನು ನೀವು ಟ್ರೈ ಮಾಡಬೇಕು. ಹತ್ತಿರದಲ್ಲಿರುವಂಥ ಸೂಪರ್ ಮಾರ್ಕೆಟ್, ರೆಸ್ಟೋರೆಂಟ್, ಬೇರೆ ಬೇರೆ ಚಿಪ್ಸ್ ಶಾಪ್ಗಳು, ಬೇಕ್ರಿಗಳು ಇವುಗಳಿಗೆ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾವ ಐಟಮ್ ವರ್ಕ್ ಆಗುತ್ತೆ ಅನ್ನೋದನ್ನು ಮೊದಲನೇ ಸಲನೇ ಗೊತ್ತಾಗಲ್ಲ. ಅದಕ್ಕೆ ತುಂಬ ಚಿಕ್ಕ ಕ್ವಾಂಟಿಟಿಲಿ ಮನೇಲೇ ರೆಡಿ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಿಮಗೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಐಡಿಯಾ ಬರುತ್ತೆ ಯಾವ ಐಟಮ್ಗೆ ಚೆನ್ನಾಗಿ ಡಿಮಾಂಡ್ ಇದೆ ಅನ್ನೋತ. ಆ ಐಟಮ್ಗಳನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಮನೇಲಿರೋ ಯುಟೆನ್ಸಿಲ್ಸ್ಗಳು ಅಥವಾ ಪಾತ್ರೆಗಳೇ ಸಾಕಾಗತ್ತೆ. ಒಂದ್ಸಲ ಅದು ಗ್ರೋತ್ ಆಗ್ತಾ ಹೋದಂಗೆ ನಿಧಾನವಾಗಿ ಐಟಮ್ಗಳನ್ನು ಬೈ ಮಾಡಿಕೊಂಡು ಇದನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಸ್ಟಾರ್ಟ್ ಮಾಡೋಕ್ಕೆ ಬರೀ 30,000 ಇದ್ದರೂ ಸಾಕು ರೀ. ಎರಡನೇದು ಕ್ಲೌಡ್ ಕಿಚನ್. ಕ್ಲೌಡ್ ಕಿಚನ್ ಅಂದರೆ ಇದರಲ್ಲಿ ನೀವು ಮನೆಯಲ್ಲಿ ರೆಡಿ ಮಾಡ್ತೀರಾ, ಆದರೆ ಐಟಮ್ಗಳನ್ನು ಸೆಲ್ ಮಾಡೋಕ್ಕೆ ಯಾವುದೇ ಶಾಪ್ ಇರಲ್ಲ. ಆನ್ಲೈನ್ ಮೂಲಕ ಅಂದರೆ ನೀವು ಸ್ವಿಗ್ಗಿ, ಝೊಮ್ಯಾಟೊ, ಊಬರ್ ಈಟ್ ಈ ಥರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳ ಜೊತೆ ಟೈ ಅಪ್ ಆಗ್ಬೋದು.
ಅಥವಾ ಡೈರೆಕ್ಟ್ ಆಗಿ ಯಾವುದೋ ಒಂದು ಡಿಸ್ಟ್ರಿಬ್ಯೂಷನ್ ವೆಂಡರ್ಸ್ ಜೊತೆ ಟೈಅಪ್ ಆಗ್ಬೋದು. ಆ ಥರ ಟೈಅಪ್ ಆಗಿ ನೀವು ಮಾಡಿರೋ ಫುಡ್ಗಳನ್ನು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದನ್ನು ಸೆಟಪ್ ಮಾಡೋಕ್ಕೆ 1,00,000 ಬೇಕು. ನೆಕ್ಸ್ಟ್ ಬಿಸ್ನೆಸ್ಸು ಕ್ಯಾಟ್ರಿಂಗ್ ಮತ್ತು ಟಿಫಿನ್ ಸರ್ವಿಸಸ್. ಆಫೀಸ್ಗಳಿಗೆ, ಕಾರ್ಪೊರೇಟ್ ಆಫೀಸ್ಗಳಿಗೆ, ಚಿಕ್ಕ ಪುಟ್ಟ ಬಿಸ್ನೆಸ್ಗಳಿಗೆ, ಪಿ ಜಿ ಹಾಸ್ಟೆಲ್ಗಳಿಗೆ ಟಿಫಿನ್ ಸರ್ವಿಸಸ್ಸನ್ನು ಕೊಡ್ಬೋದು. ಪ್ರತಿನಿತ್ಯ ಲಂಚ್ ಮತ್ತು ಡಿನ್ನರ್ ಅಥವಾ ಟಿಫಿನ್ ಲಂಚ್ ಡಿನ್ನರ್ ಈ ಥರ ಬೇರೆ ಬೇರೆ ಸರ್ವಿಸಸ್ಗಳನ್ನು ಕೊಡ್ಬೋದು. ಇವೆಂಟ್ಸ್ಗಳಿಗೂ ಕೂಡ ನೀವು ಕ್ಯಾಟ್ರಿಂಗನ್ನು ಮಾಡ್ಬೋದು. ಕ್ಯಾಟ್ರಿಂಗ್ ಮಾಡಬೇಕು ಅಂದರೆ ನಿಮಗೆ ಅದಕ್ಕೆ ಬೇಕಾಗಿರೋ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾಗುತ್ತೆ ಮತ್ತು ಕಮರ್ಷಿಯಲ್ ಗ್ಯಾಸ್ ಕನೆಕ್ಷನ್ ಬೇಕಾಗುತ್ತೆ. ಶುರುವಲ್ಲಿ ಇದನ್ನು ಮನೇಲೂ ಕೂಡ ಮಾಡ್ಬೋದು. ಒಂದ್ಸಲ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಗೊತ್ತಾದ ಮೇಲೆ ಒಂದು ಕಮರ್ಷಿಯಲ್ ಸ್ಪೇಸನ್ನು ತೊಗೊಂಡು ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಕಮ್ಮಿ ಬಜೆಟ್ ಸಾಕು. ನೆಕ್ಸ್ಟು ಫುಡ್ ಟ್ರಕ್ ಅಥವಾ ಸ್ಮಾಲ್ ರೆಸ್ಟೋರೆಂಟ್ ಮತ್ತು ಕಿಯಾಸ್ಕ್. ಫುಡ್ ಟ್ರಕ್ಕಲ್ಲಿ ಐಟಮ್ಗಳನ್ನು ಮಸಾಲಾ ದೋಸೆ, ವೆರೈಟಿ ದೋಸೆ ಮತ್ತು ಚಾಟ್ಸ್, ಟಿಫಿನ್ ಏನು ಬೇಕಾದ್ರೂ ಸೇಲ್ ಮಾಡ್ಬೋದು. ಒಂದೊಳ್ಳೆ ಏರಿಯಾ, ಜಾಸ್ತಿ ಜನ ಬರೋ ಏರಿಯಾದಲ್ಲಿ ನೀವು ಫುಡ್ ಟ್ರಕ್ಕನ್ನು ಹಾಕ್ಕೊಂಡು ಸೇಲ್ ಮಾಡ್ಬೋದು. ಅದೇ ಥರ ಚಿಕ್ಕ ಪುಟ್ಟ ರೆಸ್ಟೋರೆಂಟ್ಗಳನ್ನು ಕೂಡ ನೀವು ಕಮ್ಮಿ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಫುಡ್ಡಲ್ಲಿ ಬೇರೆ ಬಿಸ್ನೆಸ್ಗಳಿಗೆ ಹೋಲಿಸಿದ್ರೆ ಈ ಬಿಸ್ನೆಸ್ಗೆ ಒಂದು ಸ್ವಲ್ಪ ಜಾಸ್ತಿ ಬಂಡವಾಳ ಬೇಕು. ಒಂದು 5,00,000ನಾದರೂ ಬಂಡವಾಳ ಈ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಬೇಕು. ಎಲೆಕ್ಟ್ರಿಕಲ್ ರಿಪೇರ್ ಶಾಪ್ ಇದನ್ನ ಓಪನ್ ಮಾಡೋಕ್ಕೆ 2-3 ಲಕ್ಷ ಬೇಕು. ಒಂದು ಚಿಕ್ಕದಾಗಿರೋ ಶಾಪನ್ನು ಸೆಟಪ್ ಮಾಡಬೇಕು. ಜೊತೆಗೆ ಸರ್ವಿಸ್ ಮತ್ತು ಟೆಸ್ಟಿಂಗಿಗೆ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ. ಅದರ ವ್ಯಾಲ್ಯೂ ಒಂದು 30,000-50,000 ಇರುತ್ತೆ. ಮಿಕ್ಸರು, ಗ್ರೈಂಡರ್, ಗೀಸರ್, ವಾಟರ್ ಹೀಟರ್, ಫ್ಯಾನ್, ಐರನ್ ಬಾಕ್ಸ್ ಈ ಥರ ಬೇರೆ ಬೇರೆ ಐಟಮ್ಗಳು ಪದೇ ಪದೇ ಹಾಳಾಗುತ್ತಾ ಇರುತ್ತೆ. ಅದನ್ನ ರಿಪೇರಿ ಮಾಡೋಕ್ಕೆ ರಿಪೇರ್ ಮ್ಯಾನ್ಗಳು ಯಾವಾಗಲೂ ಬೇಕಾಗತ್ತೆ. ಇದು ತುಂಬ ಒಳ್ಳೆ ಬಿಸ್ನೆಸ್ಸು. ಯಾಕಂದರೆ ಒಂದು ಸಲ ನೀವು ಏನೋ ಹಾಳಾಯಿತು ಅಂತ ಹೋದರೆ 200 ರೂಪಾಯಿ ಅಂತೂ ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಇರೋ ಐಟಮ್ಗಳು ಹಾಳಾಗಿದ್ದರೆ ಅದನ್ನ ರೀಪ್ಲೇಸ್ ಮಾಡೋಕ್ಕೆ ಐಟಮ್ ಹಾಕ್ತಾರೆ. ಅದ್ರ ಮೇಲೂ ಎಕ್ಸ್ಟ್ರಾ ಲಾಭ ಇಟ್ಕೊಂಡಿರ್ತಾರೆ. ರಿಪೇರ್ ತುಂಬ ಚೆನ್ನಾಗಿ ಮಾಡೋರು ಬೆಂಗಳೂರು ಥರ ಏರಿಯಾದಲ್ಲಿ 1,00,000 ರೂಪಾಯಿನ ಈಸಿಯಾಗಿ ಗಳಿಸ್ತಾರೆ. ಇದನ್ನ ರಿಪೇರಿನ ಕಲಿಯೋಕ್ಕೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ರಿಪೇರಿನ ಕಲಿಬಹುದು. ನಮ್ಮ MSME ಆರ್ಗನೈಸೇಷನ್ಸ್ಗಳು, NCTA ಮತ್ತು ಬೇರೆ ಬೇರೆ ITIಗಳು ಹಾಗೆಯೇ ಸ್ಥಳೀಯ ಸಂಸ್ಥೆಗಳು ಕ್ರ್ಯಾಶ್ ಕೋರ್ಸ್ ಥರ 1-3 ತಿಂಗಳಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ನಡೆಸ್ತಾ ಇರ್ತವೆ. ಅದನ್ನು ನೀವು ಅಟೆಂಡ್ ಮಾಡಿ ಕಲ್ತ್ಕೊಬೋದು. ಏನೂ ದುಡ್ಡಿಲ್ಲ ಅಂದವರು ಎಲೆಕ್ಟ್ರಿಕಲ್ ಶಾಪ್ಗೆ ವರ್ಕ್ ಮಾಡಿ 1 ವರ್ಷ 2 ವರ್ಷದಲ್ಲಿ ಆರಾಮಾಗಿ ಈ ಕೆಲಸನ ಕಲ್ತ್ಕೊಬೋದು. ಆಮೇಲೆ ಸ್ವಂತ ಉದ್ಯೋಗನ ಆರಂಭಿಸ್ಬೋದು. ನೆಕ್ಸ್ಟ್ ಬಿಸ್ನೆಸ್ಸು ಲಾಂಡ್ರಿ ಆ್ಯಂಡ್ ಡ್ರೈ ಕ್ಲೀನಿಂಗ್ ಸರ್ವಿಸಸ್. ಒಂದು ಒಳ್ಳೆ ಏರಿಯಾದಲ್ಲಿ ಶಾಪನ್ನು ಸೆಟಪ್ ಮಾಡಬೇಕು. ಅದ್ರ ಜೊತೆಗೆ ಲಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ ಕೂಡ ಬೇಕಾಗುತ್ತೆ. ಹಾಗಾಗಿ ಒಂದು ಬೇಸಿಕ್ ಶಾಪ್ ಸೆಟ್ ಮಾಡೋಕ್ಕೆ 2-3 ಲಕ್ಷ ಬೇಕಾಗುತ್ತೆ. ಇನ್ನೂ ಒಂದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಇನ್ನೊಂದು 2-3 ಲಕ್ಷ ಹಾಕಿದ್ರೆ ಕಮರ್ಷಿಯಲ್ ವಾಷಿಂಗ್ ಮಷಿನ್ ಕೂಡ ಸಿಗುತ್ತೆ. ಇವನ್ನೆಲ್ಲ ಸೇರಿಸಿ ನೀವು ಒಳ್ಳೆ ಶಾಪನ್ನು ಸೆಟ್ ಮಾಡ್ಬೋದು. ಇದು ಎವರ್ಗ್ರೀನ್ ಬಿಸ್ನೆಸ್. ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ರಿಯಲ್ ಎಸ್ಟೇಟ್ ಏಜೆನ್ಸಿ. ಇದನ್ನು ಸೆಟ್ ಮಾಡೋಕ್ಕೆ ನಿಮಗೆ ಒಂದು ಶಾಪ್ ಬೇಕು. ಅದಕ್ಕೆ 1-2 ಲಕ್ಷ ಖರ್ಚಾಗುತ್ತೆ. ಹಾಗೆಯೇ ಬೇರೆ ಬೇರೆ ಪೋರ್ಟಲ್ಗಳ ಆ್ಯಕ್ಸೆಸ್ಗಳನ್ನು ಪಡೆದ್ರೆ ನೀವು ಬಿಸ್ನೆಸ್ಸನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ಬೋದು. ರೆಂಟಲ್ಲಿಗೆ 1 ಮಂತು, ಸೇಲ್ ಅಥವಾ ಲೀಸಿಗೆ 1-2% ಕಮಿಷನ್ ಇರುತ್ತೆ. ಹಾಗಾಗಿ ಈ ಬಿಸ್ನೆಸ್ಸಲ್ಲಿ ಒಳ್ಳೆಯ ಆದಾಯ ಇದೆ. ಈ ಬಿಸ್ನೆಸ್ಸನ್ನು ಹಾನೆಸ್ಟ್ ಆಗಿ ಜೆನ್ಯೂನ್ ಆಗಿ ಯಾರು ಮಾಡ್ತಾರೋ ಅವರು ತುಂಬ ದೊಡ್ಡದಾಗಿ ಬೆಳಿಬೋದು. ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಶಾಪ್. ಇದನ್ನು ನೀವು ರೆಗ್ಯುಲರ್ ಶಾಪ್ ಆಗಿನೂ ಸೆಟ್ ಮಾಡ್ಬೋದು. ರೋಡ್ ಸೈಡ್ ಆಗಿ ಚಿಕ್ಕ ಕಿಯೋಸ್ ಥರನೂ ಸೆಟಪ್ ಮಾಡ್ಬೋದು. ಕಿಯೋಸ್ ಥರ ಸೆಟ್ ಮಾಡೋದಿದ್ರೆ ತುಂಬ ಕಮ್ಮಿ ಇನ್ವೆಸ್ಟ್ಮೆಂಟ್ ಸಾಕು. ಸಪ್ಲೈಯರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಒಂದು ಆನ್ಲೈನಲ್ಲಿ ಇಂಡಿಯಾ ಮಾರ್ಟ್, ಟ್ರೇಡ್ ಇಂಡಿಯಾ ಮತ್ತು ಗೂಗಲ್ ಸರ್ಚ್ ಇದು 3 ಆಪ್ಷನ್ನ ನೀವು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಸಪ್ಲೈಯರನ್ನು ಹುಡುಕ್ಬೋದು. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಒಳ್ಳೆ ಪ್ರೈಸಿಗೆ ಕೊಡೋ ವೆಂಡರನ್ನು ಹುಡುಕಬೇಕು. ಆಫ್ಲೈನ್ ಮೋಡ್ ಅಂದರೆ ಇದು ಥ್ರೂ ಕಾಂಟ್ಯಾಕ್ಟ್ಸ್. ಪ್ರತಿಯೊಂದು ಐಟಮ್ಗೆ ಹೋಲ್ಸೇಲ್ ಸಪ್ಲೈಯರ್ಸ್ ಅಂತ ಇರ್ತಾರೆ. ಪ್ರತಿ ಏರಿಯಾಕ್ಕೂ ಆ ಏರಿಯಾದ ಸಪ್ಲೈಯರ್ಗಳನ್ನು ನೀವು ಕನೆಕ್ಟ್ ಮಾಡಿ ಅವರಿಂದ ಡೈರೆಕ್ಟಾಗಿ ಐಟಮ್ಸನ್ನು ತರಿಸ್ಕೋಬೇಕು. ಬಿಸ್ನೆಸ್ ಲೊಕೇಶನ್ ಸೆಲೆಕ್ಟ್ ಮಾಡುವಾಗ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸನ್ನು ನೋಡಬೇಕು. ಒಂದು ಆಕ್ಸೆಸಿಬಿಲಿಟಿ, ಅಂದರೆ ನಿಮ್ಮ ಶಾಪು ಅಥವಾ ನೀವು ಸೆಟ್ ಮಾಡಿರೋ ಬಿಸ್ನೆಸ್ಸು ಜನರಿಗೆ ಆಕ್ಸೆಸಿಬಲ್ ಇರಬೇಕು. ಅಂದರೆ ಜಾಸ್ತಿ ಜನ ಓಡಾಡೋ ಕಡೆ ಇದನ್ನು ಸೆಟ್ ಮಾಡಬೇಕು. 2 ಕಾಂಪಿಟೇಷನ್, ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೋ ಅಥವಾ ಕಾಂಪಿಟೇಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ವೋ ಆ ಕಡೆ ಬಿಸ್ನೆಸ್ ಸೆಟ್ ಮಾಡೋದು ಒಳ್ಳೆಯದು. 3ನೇದಾಗಿ ಯಾವ ಐಟಮನ್ನು ಸೇಲ್ ಮಾಡ್ತಿರೋ ಅದಕ್ಕೆ ಬೇಕಾಗಿರೋ ಕಸ್ಟಮರು ಆ ಏರಿಯಾದಲ್ಲಿ ಇದ್ದಾರಾ ಅನ್ನೋದನ್ನು ಅನಾಲಿಸಿಸ್ ಮಾಡಿ ಸೆಟ್ ಮಾಡಬೇಕು.